ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗಿದ್ದು ಬಸ್ಸಲ್ಲಿ. ನಾನು ನನ್ನ ಗರ್ಲು ಬೆಳಿಗ್ಗೆ 5 ಗಂಟೆಗೆ ಬ್ಯಾಂಗ್ಳೂರ್ ಬಿಟ್ಟು ಹಾಸನ ಬಂದ್ವಿ. ಏನಕ್ಕೆ ಬಂದ್ವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಸನಲ್ಲಿ ಟಿಫನ್ ಮಾಡ್ಕೊಂಡು ಹೊರಟ್ವಿ ಸಕಲೇಶ್ಪುರದಲ್ಲಿ. ನನ್ನ ಚಿರು ಕೂಡ ಬಂದ್ಲು. ಅಲ್ಲಿಂದ ನಾವು ನೆಕ್ಸ್ಟ್ ಇಳಿದಿದೆ ಧರ್ಮಸ್ಥಳ. ನನ್ನ ಗರ್ಲು ಮುಗ್ದಲ್ಲಂತೂ ಫುಲ್ ಆನಂದ. ಯಾಕೆಂದ್ರೆ ನಾವು ಡಿಗ್ರಿ ಓದಬೇಕಾದ್ರೆ ಈ ಪ್ಲೇಸ್ ಅಂತೂ ನಮ್ಗೊಂಥರ ಹ್ಯಾಪಿನೆಸ್ ಆಗಿತ್ತು. ಧರ್ಮಸ್ಥಳದಿಂದ ಸೀದಾ ನಮ್ಮ ಉಜ್ರೆಗೆ ಬಂದು ಅಲ್ಲಿಂದ ನಾವು ಹಾಸ್ಟೆಲಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನಮ್ಮನ್ನ ನೋಡಿ ಓಡೋಡಿ ಬಂದಿದ್ದು ನನ್ನ ಚಿನ್ನಿ. ಅವಳು ನಮ್ಮನ್ನ ನೋಡಿ ಫುಲ್ ಸರ್ಪ್ರೈಸ್ ಆದ್ಲು. ನಮ್ಗಂತೂ ಫುಲ್ ಖುಷಿ ಅವಳನ್ನ ನೋಡಿ. ಅವಳು ಯಾರು ಅಂತಂದ್ರೆ ನನ್ನ ಸ್ವಂತ ತಂಗಿಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು. ಅಲ್ಲಿಂದ ರೂಮ್ ಒಳಗಡೆ ಹೋದ್ರೆ ನನ್ನ ಫೋಟೋನ ನನ್ನ ಜೂನಿಯರ್ಸ್ ನನ್ನ ರೂಮಲ್ಲಿ ಇಟ್ಕೊಂಡಿರೋದು ನೋಡಿ ನನ್ಗಂತೂ ಮಾತೇ ಬರಲಿಲ್ಲ. ಆಮೇಲೆ ಹಾಸ್ಟೆಲ್ ಫ್ರೆಶ್ ಅಪ್ ಆಗಿ ಹಾಸ್ಟೆಲ್ ಕೂಡ ಬಾಯ್ ಹೇಳಿ ನಮ್ಮ ಫ್ರೆಂಡ್ ಹೊರಗಡೆ ಕಾಯ್ತಾ ಇದ್ಲು. ಅವಳನ್ನ ಮಾತಾಡಿಸಿ ನಮ್ಮ ಫೇವ್ರೇಟ್ ಹೋಟೆಲಿಗೆ ಹೋಗಿ ನಮ್ಮ ಫೇವ್ರೇಟ್ ಫುಡ್ನ ತಿಂತಾ ಇದ್ದೆ. ಆಹಾ, ಕೊನೆಗೂ ಊಟ ಮುಗಿಸಿ ನಾವು ನಮ್ಮ ಕಾಲೇಜ್ ಒಳಗಡೆ ಎಂಟ್ರಿ ಆದ್ವಿ. ನಾವು ಓದ್ತಾ ಇರ್ಬೇಕಾದ್ರೆ ನಮ್ಗೆ ಫೋನ್ ಅಂತೂ ಅಲೋ ಇರಲಿಲ್ಲ. ಇವಾಗಂತೂ ರಾಜ್ಯ ರೋಷ ಫೋನ್ ಯೂಸ್ ಮಾಡ್ಬೋದಿತ್ತು, ಯಾಕೆಂದ್ರೆ ನಾವು ಪಾಸ್ ಔಟ್. ನಾವೇನಕ್ಕೆ ಬಂದಿದ್ದೀವಿ ಅಂತ ಇವಾಗ ಹೇಳ್ತೀನಿ ಕೇಳಿ. ನಮ್ದು ಈ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿದೆ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಕೆಲಸ ಏನೋ ಆಯಿತು. ಮಾರ್ಕ್ಸ್ ಕಾರ್ಡ್ ಕೂಡ ಕೈಗೆ ಸಿಕ್ತು. ಇನ್ನೇನು ಡಿಗ್ರಿ ಮುಗ್ದೆ ಹೋಯ್ತು ಅನ್ನೋ ಬೇಜಾರಲ್ಲಿ ಯಾವಾಗಲೂ ಕೂರ್ತಾ ಇದ್ದಿದ್ದು ಒಂದು ಪುಟ್ಟ ಕ್ಯಾಂಟೀನಲ್ಲಿ ಹೋಗಿ ಅಲ್ಲೊಂದು ಕಾಫಿ ಕೊಟ್ಕೊಂಡು ಕೊನೆಗೂ ಎಷ್ಟೇನು ವಿದಾಯ ಹೇಳೋ ಸಮಯ ಬಂದೇ ಬಿಡ್ತು.